ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ. ನನ್ನ ಹೆಸರು ಎಂ.ಎ. ಉಮೇಶ್ ಬಾಬು. ಶ್ರೀ ಮರಳುಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಶಿಕ್ಷಣ ಪ್ರೌಢಶಾಲೆ ಬೆಂಡೆಕೆರೆ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ನಾವು ಈ ದಿನ 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ ಈ ಅಧ್ಯಾಯದಲ್ಲಿ ಮುಂದುವರೆದ ಭಾಗವನ್ನು ನಾವು ಅಭ್ಯಾಸವನ್ನು ಮಾಡೋಣ. ಈ ಅಧ್ಯಾಯದಲ್ಲಿ ನಾವು ಸಂವಿಧಾನಾತ್ಮಕ ಬೆಳವಣಿಗೆ, ರೆಗ್ಯುಲೇಟಿಂಗ್ ಕಾಯ್ದೆಗಳು, ಅದರ ಲಕ್ಷಣಗಳು, ಕಲ್ಕತ್ತಾ ನಂತರ ಲಕ್ಷಣಗಳು, ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟಿನ ಸ್ಥಾಪನೆ, 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ, 1813ರ ಚಾರ್ಟರ್ ಕಾಯ್ದೆ, 1836ರ ಚಾರ್ಟರ್ ಕಾಯ್ದೆ, ನಂತರ ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯಲ್ಲಿ ಜಾರಿಗೊಂಡಂತಹ ಕಾಯ್ದೆಗಳು, ಅದರಲ್ಲಿ ಭಾರತ ಸರ್ಕಾರದ ಕಾಯ್ದೆ 1858, ಭಾರತೀಯ ಪರಿಷತ್ ಕಾಯ್ದೆ 1861, ಭಾರತೀಯ ಪರಿಷತ್ ಕಾಯ್ದೆ 1892, ಭಾರತೀಯ ಪರಿಷತ್ ಕಾಯ್ದೆ 1909, ಭಾರತ ಸರ್ಕಾರದ ಕಾಯ್ದೆ 1919, ಇನ್ನೂ ಹೆಚ್ಚಿನ ವಿಷಯಗಳನ್ನು ಇಂದಿನ ದಿನ ತಿಳ್ಕೊಳ್ಳೋಣ. ವಿದ್ಯಾರ್ಥಿ, ಇಂದಿನ ತರಗತಿಯಲ್ಲಿ ಇದೇ ಅಧ್ಯಾಯದಲ್ಲಿ ನಾವು ಬ್ರಿಟಿಷರ ಆಳ್ವಿಕೆಯ ಪರಿಣಾಮಗಳು ಯಾವ ರೀತಿ ಇತ್ತು, ಯಾವ ರೀತಿಯಾದಂತಹ ಸುಧಾರಣೆಗಳನ್ನು ಭಾರತದಲ್ಲಿ ತರ್ತಿದ್ರು, ಶಿಕ್ಷಣದ ಆರಂಭ ಯಾವ ರೀತಿ ಆಯಿತು, ಶಿಕ್ಷಣದ ಪರಿಣಾಮಗಳೇನಾದವು, ನ್ಯಾಯಾಂಗ ವ್ಯವಸ್ಥೆ ಯಾವ ರೀತಿ ಇತ್ತು, ಇಂತಹ ಅನೇಕ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ವಿ. ಅದೇ ರೀತಿ ಅವರು ತಂದಂತಹ ತೆರಿಗೆ ನೀತಿಗಳು, ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಭೂಕಂದಾಯ ನೀತಿಗಳು, ದ್ವಿಮುಖ ಸರ್ಕಾರ ಅಥವಾ ದ್ವಿ ಸರ್ಕಾರ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಈಗ ಆ ಒಂದು ಅಧ್ಯಾಯದ ಮುಂದುವರೆದ ಭಾಗವನ್ನು ನಾವು ಅಭ್ಯಾಸವನ್ನು ಮಾಡೋಣ. ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ಭಾರತದಲ್ಲಿ ಸಂವಿಧಾನಾತ್ಮಕ ಬೆಳವಣಿಗೆ ಆಯಿತು. ಯಾವ ರೀತಿ ಒಂದು ಸಂವಿಧಾನದ ಬೆಳವಣಿಗೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಆಯಿತು ಅನ್ನೋದನ್ನು ನಾವು ತಿಳಿಯುವುದಾದ್ರೆ, ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಬೆಳೆದಂತೆ ಸಮಸ್ಯೆಗಳು ಕೂಡ ಬೆಳೆದು ಸಮಸ್ಯೆಗಳ ನಿವಾರಣೆಗಾಗಿ ಆಡಳಿತ ಕ್ಷೇತ್ರದಲ್ಲಿ ಸುಧಾರಣೆಯನ್ನು ತರುವಂತಹ ಅಗತ್ಯತೆಯೂ ಇತ್ತು. ಈ ಸುಧಾರಣೆಗಳು ಭಾರತೀಯ ಬೇಡಿಕೆಗಳಿಗೆ ಸ್ಪಂದಿಸುವಂತೆ ಇರಬೇಕಾಗಿತ್ತು. ಯಾವ ರೀತಿ ಅಂದ್ರೆ ಅದೇ ರೀತಿ ಅವರ ಅನುಕೂಲಕ್ಕೆ ತಕ್ಕಂತೆ ಈ ಒಂದು ಸುಧಾರಣೆಗಳನ್ನು ತರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ಈ ಸುಧಾರಣೆಗಳು ಭಾರತೀಯರಿಗೆ ಸ್ಪಂದಿಸಬೇಕಿತ್ತು. ಭಾರತೀಯರಿಗೂ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಸುಧಾರಣೆಗಳನ್ನು ತರುವಂತಹ ಪ್ರಯತ್ನ ಬ್ರಿಟಿಷ್ ಸರ್ಕಾರ ಆಗ ಮಾಡಿತು. ಆಗ ಬ್ರಿಟಿಷರು ಕಾಲಕಾಲಕ್ಕೆ ವಿವಿಧ ನಿಯಮಗಳನ್ನ ಕಾಯ್ದೆಯ ರೂಪದಲ್ಲಿ ಜಾರಿಗೆ ತರುವ ಪ್ರಯತ್ನವನ್ನ ನಡೆಸಿತು. ಈ ರೀತಿಯ ಕಾಯ್ದೆಗಳು ಭಾರತದ ಸಂವಿಧಾನಿಕ ಬೆಳವಣಿಗೆಗೆ ಸಹಕಾರಿಯಾದವು. ಈ ಕಾಯ್ದೆಗಳಲ್ಲಿ ಕೆಲವನ್ನ ನಾವು ತಿಳಿಯೋಣ. ಈಸ್ಟ್ ಇಂಡಿಯಾ ಕಂಪನಿ ಆಳ್ವಿಕೆಯ ಅವಧಿಯಲ್ಲಿ ಜಾರಿಗೊಂಡಂತಹ ಕಾಯ್ದೆಗಳು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಇರುವಂತಹ ಸಂದರ್ಭದಲ್ಲಿ, ಅಂದ್ರೆ ಬ್ರಿಟನ್ನಿನ ರಾಣಿಯ ನೇರ ಆಳ್ವಿಕೆಗೆ ಒಳಪಡುವುದಕ್ಕಿಂತ ಮುಂಚೆ ಭಾರತದಲ್ಲಿ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ನಿರ್ವಹಿಸುವಂತಹ ಸಂದರ್ಭದಲ್ಲಿ ಇವರು ಅನುಷ್ಠಾನಗೊಳಿಸಿದಂತಹ ಕಾಯ್ದೆಗಳನ್ನ ಈಗ ತಿಳ್ಕೊಳ್ಳೋಣ. ಇದು 1773ರಿಂದ 1858ರವರೆಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಖಾಸಗಿ ಕಂಪನಿಯಾಗಿ ಆಡಳಿತವನ್ನ ನಡೆಸುತ್ತಿತ್ತು ಭಾರತದಲ್ಲಿ. ಆ ಅವಧಿಯಲ್ಲಿ 1773ರಲ್ಲಿ ಒಂದು ಶಾಸನವನ್ನು ಅನುಷ್ಠಾನಗೊಳಿಸುತ್ತೆ, ಕಾಯ್ದೆಯನ್ನು ಜಾರಿಗೆ ತರುತ್ತೆ. ಅದೇ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಅಥವಾ ರೆಗ್ಯುಲೇಟಿಂಗ್ ಆಕ್ಟ್ ಅಂತ. 1765ರಲ್ಲಿ ಜಾರಿಗೊಂಡ ದಿವಾನಿ ಆಕ್ಟಿನ ನಂತರ ಕಂಪನಿಯ ಅಧಿಕಾರಿಗಳು ಅಪರಿಮಿತವಾದಂತಹ ದುರಾಸೆಗೆ ಒಳಗಾಗಿ ಅಧಿಕಾರವನ್ನ ತಮ್ಮ ವೈಯಕ್ತಿಕ ಶ್ರೀಮಂತಿಕೆಯನ್ನ ಹೆಚ್ಚಿಸಿಕೊಳ್ಳಲು ಬಳಸಿಕೊಂಡರು. ಭ್ರಷ್ಟಾಚಾರ ವಿಪರೀತ ಆಯಿತು ಈ ಕಂಪನಿಯಲ್ಲಿ. ಇಂಗ್ಲೆಂಡಿನ ಶಾಸನ ಸಭೆಯ ಸದಸ್ಯನಾದಂತಹ ಎಡ್ವರ್ಡ್ ಬರ್ಕ್ ವಾರ್ಷಿಕವಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದಂತಹ ತೆರಿಗೆ ಹಣವನ್ನ ಅಪರಾಧ ತೆರಿಗೆ ಎಂದು
ತೀಕ್ಷ್ಣವಾಗಿ ಟೀಕೆಯನ್ನು ಮಾಡ್ತಾನೆ. ಕಂಪನಿಯ ಅಧಿಕಾರಿಗಳು ಭಾರತದಲ್ಲಿ ನಡೆಸುತ್ತಿರುವಂತಹ ಅನೇಕ ವ್ಯವಹಾರಗಳು ಗೊತ್ತಿದ್ದರೂ ಯಾವುದೇ ಕ್ರಮವನ್ನ ಜರುಗಿಸದೆ ಸುಮ್ಮನೆ ಇದ್ದುದೇ ಅವನು ಹೀಗೆ ಹೇಳಲಿಕ್ಕೆ ಕಾರಣವಾಗಿತ್ತು. ಇವನು ಸಂಪಾದಿಸಿದ ಹಣದ ಪ್ರಮಾಣ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರು ಸಂಪಾದಿಸಿದಂತ ಹಣದ ಪ್ರಮಾಣ ಎಷ್ಟಿತ್ತು ಅಂತಂದ್ರೆ, ಇಂಗ್ಲೆಂಡಿನ ರಾಜಕೀಯ ವ್ಯವಸ್ಥೆಯನ್ನ ಬುಡಮೇಲು ಮಾಡಬಹುದೆನ್ನುವ ಆಂತರಿಕ ಆತಂಕ ಇಂಗ್ಲೆಂಡಿನಲ್ಲಿ ಅನೇಕರಿಗಿತ್ತು. ಈ ಹಿನ್ನೆಲೆಯಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನ 1773ರಲ್ಲಿ ಜಾರಿಗೊಳಿಸಲಾಯಿತು. ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ವ್ಯಾಪಾರ ಮಾಡಿ ಪಡೆಯುತ್ತಿದ್ದಂತ ಹಣದ ಮೊತ್ತ ಸಾಕಷ್ಟಿತ್ತು. ಆದರೆ ಈ ಹಣ ಸ್ವಂತ ಹಿತಾಸಕ್ತಿಗೋಸ್ಕರ, ಖಾಸಗಿ ಕಂಪನಿಯ ಒಂದು ಲಾಭಕ್ಕೋಸ್ಕರ ಬಳಕೆ ಆಗ್ತಿತ್ತು. ಸರ್ಕಾರಕ್ಕೆ ನಿರ್ದಿಷ್ಟ ಪ್ರಮಾಣದ ತೆರಿಗೆಯನ್ನು ನೀಡುತ್ತಿರಲಿಲ್ಲ. ಇದರ ಸಂಪತ್ತು ಎಷ್ಟಿತ್ತು ಅಂತ ಅಂದ್ರೆ, ಇಂಗ್ಲೆಂಡಿನಲ್ಲಿದ್ದಂತಹ ಈ ಒಂದು ರಾಜಕೀಯ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂತಹ ಮಟ್ಟಕ್ಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಲಾಭವನ್ನು ಗಳಿಸುತ್ತಿತ್ತು. ಆ ನಿಟ್ಟಿನಲ್ಲಿ ಈ ಒಂದು ಭಾರತದಲ್ಲಿರುವಂತಹ ವ್ಯಾಪಾರ ಈಸ್ಟ್ ಇಂಡಿಯಾ ಕಂಪನಿಗೆ ಲಾಭವನ್ನು ತರುತ್ತದೆ. ಇದನ್ನು ಮನಗಂಡಂತ ಎಡ್ವರ್ಡ್ ಬರ್ಕ್ ಅವರು ಈ ರೀತಿಯಾದಂತಹ ಒಂದು ಹೇಳಿಕೆಯನ್ನು ನೀಡುತ್ತಾರೆ. ಇದರಿಂದ ಎಚ್ಚೆತ್ತಂತಹ ಬ್ರಿಟಿಷ್ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ನಿಯಂತ್ರಣವನ್ನ ಏರಲಿಕ್ಕೆ ಅವಕಾಶವನ್ನ ಮಾಡಿಕೊಡುತ್ತೆ. ಯಾವುದು ಈ ಅವಕಾಶ? ಇದರ ಅರ್ಥನೇ ರೆಗ್ಯುಲೇಟಿಂಗ್ ಕಾಯ್ದೆ ಅಥವಾ ನಿಯಂತ್ರಣವನ್ನು ತರುವಂಥದ್ದು. 1773ರಲ್ಲಿ ಈ ಒಂದು ಕಾಯ್ದೆಯನ್ನು ಅನುಷ್ಠಾನಗೊಳಿಸಿದೆ. ಈ ಕಾಯ್ದೆಯ ಪ್ರಮುಖವಾದಂತಹ ಲಕ್ಷಣಗಳನ್ನು ನಾವು ಗಮನಿಸೋದಾದ್ರೆ, ಈ ಕಾಯ್ದೆ ಜಾರಿಗೆ ಬರುವ ಪೂರ್ವದಲ್ಲಿ ಬ್ರಿಟಿಷರ ಅಧೀನದಲ್ಲಿದ್ದಂತಹ ಪ್ರಾಂತ್ಯಗಳನ್ನ 3 ಪ್ರೆಸಿಡೆನ್ಸಿಗಳಾಗಿ ವಿಭಾಗ ಮಾಡಲಾಗಿತ್ತು. ಯಾವ 3 ಪ್ರೆಸಿಡೆನ್ಸಿಗಳು? ಬಂಗಾಳ, ಮುಂಬೈ, ಮದ್ರಾಸ್. ಈ 3 ಪ್ರೆಸಿಡೆನ್ಸಿಗಳು ಅವುಗಳ ಹಕ್ಕನ್ನ ಕೇವಲ ಅಲ್ಲಿನ ಗವರ್ನರ್ ಜನರಲ್ ಮಾತ್ರ ನಡೆಸ್ತಿದ್ದ. ಅಂದ್ರೆ ಬಂಗಾಳದಲ್ಲಿ ಇದ್ದಂತ ಗವರ್ನರ್ ಜನರಲ್ ಇದರ ಒಂದು ಬಂಗಾಳ ಪ್ರೆಸಿಡೆನ್ಸಿಯ ಅಧಿಕಾರವನ್ನು ನಿಯಂತ್ರಿಸ್ತಿದ್ದ. ಇದನ್ನ ರದ್ದುಗೊಳಿಸಿ ಅವುಗಳನ್ನ ಪ್ರತ್ಯೇಕವಾಗಿಯೂ ಮತ್ತು ಸ್ವತಂತ್ರವಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದು. ಈ ಕಾಯ್ದೆಯ ಪ್ರಕಾರ ಬಂಗಾಳದಲ್ಲಿ ಒಬ್ಬರಿದ್ರು, ಮುಂಬೈ, ಮದ್ರಾಸ್ ಈ ಪ್ರದೇಶಗಳಲ್ಲಿ ಬ್ರಿಟಿಷ್ ಪ್ರೆಸಿಡೆನ್ಸಿಗಳು ಏನ್ ಮಾಡ್ತಿದ್ರು, ಅವರ ಸ್ವ ಇಚ್ಛೆಯಂತೆ ಅಧಿಕಾರವನ್ನ ನಡೆಸ್ತಿದ್ರು, ಅಧಿಕಾರವನ್ನ ದುರುಪಯೋಗಪಡಿಸಿಕೊಳ್ತಿದ್ರು. ಇದನ್ನ ಈ ಒಂದು ರೆಗ್ಯುಲೇಟಿಂಗ್ ಕಾಯ್ದೆ ನಿಯಂತ್ರಣಕ್ಕೆ ತಂತು. ಕಾರ್ಯನಿರ್ವಹಿಸುತ್ತಿದ್ದನ್ನ ಈ ಕಾಯ್ದೆಯ ಪ್ರಕಾರ ಬಂಗಾಳದ ಪ್ರೆಸಿಡೆನ್ಸಿಯ ಉಳಿದ 2 ಪ್ರೆಸಿಡೆನ್ಸಿಗಳ ಮೇಲೆ ಅಧಿಕಾರವನ್ನು ಪಡೆಯಿತು. ಅಂದ್ರೆ ಬಂಗಾಳ ಪ್ರೆಸಿಡೆನ್ಸಿಯಲ್ಲಿದ್ದಂತ ಅಧಿಕಾರಿ ಮುಂಬೈ ಮತ್ತೆ ಮದ್ರಾಸ್ ಈ 2 ಪ್ರಾಂತ್ಯಗಳು ಅಥವಾ ಪ್ರೆಸಿಡೆನ್ಸಿಗಳ ಮೇಲಿನ ನಿಯಂತ್ರಣವನ್ನು ಈತ ಪಡೆದುಕೊಂಡ. ಈ 3 ಅಂದ್ರೆ ಬಂಗಾಳವನ್ನ ಸೇರ್ಪಡೆ ಮಾಡಿಕೊಂಡು ಮುಂಬೈ ಮತ್ತೆ ಮದ್ರಾಸ್ ಈ ಪ್ರದೇಶಗಳನ್ನೆಲ್ಲರೂ ಸಹ ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಈತನ ಅನುಮತಿ ಇಲ್ಲದೆ, ಈತನ ಪೂರ್ವಾನುಮತಿ ಇಲ್ಲದೆ, ಈತನ ಒಪ್ಪಿಗೆ ಇಲ್ಲದೆ ಯಾವುದೇ ರೀತಿಯಾದಂತಹ ಕೆಲಸಗಳನ್ನ, ಕಾರ್ಯಗಳನ್ನ, ಶಾಸನಗಳನ್ನ ಜಾರಿಗೊಳಿಸುವಂತಿರಲಿಲ್ಲ. ಈತನೇ ಪ್ರಮುಖವಾದಂತಹ ವ್ಯಕ್ತಿಯಾಗಿದ್ದ ಗವರ್ನರ್ ಜನರಲ್ ಆಗಿದ್ದ. ಬಂಗಾಳದ ಪ್ರೆಸಿಡೆನ್ಸಿ ಉಳಿದ 2 ಪ್ರೆಸಿಡೆನ್ಸಿಗಳ ಮೇಲೆ ಅಧಿಕಾರವನ್ನು ಪಡೆಯಿತು. ಎರಡನೇದಾಗಿ ಬಂಗಾಳದ ಗವರ್ನರ್ ಜನರಲ್ ಏನಿದ್ದಾನೆ, ಈ 3 ಪ್ರೆಸಿಡೆನ್ಸಿಗಳ ಗವರ್ನರ್ ಜನರಲ್ ಆಗ್ತಾರೆ. ಬಂಗಾಳದ ಗವರ್ನರ್ ಜನರಲ್, ಮುಂಬೈ ಮತ್ತು ಮದ್ರಾಸ್ ಈ 2 ಪ್ರೆಸಿಡೆನ್ಸಿಗಳ ಗವರ್ನರ್ ಜನರಲ್ ಆದ. ಮೂರನೇದಾಗಿ ಗವರ್ನರ್ ಜನರಲ್ಗೆ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳಿಗೆ ನಿರ್ದೇಶಿಸುವ, ಅವುಗಳನ್ನ ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆಯನ್ನು ಮಾಡುವಂತಹ ಅಧಿಕಾರವನ್ನ ಈ ಚಾರ್ಟರ್ ಕಾಯ್ದೆ ಆತನಿಗೆ ಕೊಟ್ಟು. 4ನೇದಾಗಿ ಬಂಗಾಳ ಸರ್ಕಾರದ ಮತ್ತು ಇಂಗ್ಲೆಂಡಿನ ನಿರ್ದೇಶಕ ಮಂಡಳಿಯ ಪೂರ್ವಾನುಮತಿ ಇಲ್ಲದೆ ಬಾಂಬೆ ಮತ್ತು ಮದ್ರಾಸ್ ಸರ್ಕಾರಗಳು
ಯಾರ ಮೇಲೂ ಯುದ್ಧವನ್ನ ನಡೆಸುವಂತಿರಲಿಲ್ಲ ಅಥವಾ ಶಾಂತಿ ಸಂಧಾನವನ್ನು ನಡೆಸುವಂತಿಲ್ಲ. ತೀರಾ ತುರ್ತಾದಂತಹ ಸಂದರ್ಭಗಳಲ್ಲಿ ಮಾತ್ರ ಇಂತಹ ನಿಬಂಧನೆಗಳಿಂದ ವಿನಾಯಿತಿ ಇತ್ತು. ಈ ರೀತಿಯಾದಂತಹ ಒಂದು ನಿರ್ಬಂಧಗಳನ್ನ ಚಾರ್ಟರ್ ಕಾಯ್ದೆ ತಂತು. ಐದನೇದಾಗಿ ಈ ಚಾರ್ಟರ್ ಕಾಯ್ದೆಯ ಪ್ರಮುಖ ಲಕ್ಷಣಗಳಲ್ಲಿ ಒಂದು ಕಲ್ಕತ್ತಾ ಇಲ್ಲಿ ಸುಪ್ರೀಂ ಕೋರ್ಟಿನ ಸ್ಥಾಪನೆ ಆಯಿತು. ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪನೆ ಮಾಡಲಾಯಿತು. ಇದು ಭಾರತದ ಒಂದು ಸಾಂವಿಧಾನಿಕ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಯಿತು. ಸುಪ್ರೀಂ ಕೋರ್ಟಿನ ಸ್ಥಾಪನೆ ಕಲ್ಕತ್ತಾದಲ್ಲಿ ಬ್ರಿಟಿಷರ ಆಳ್ವಿಕೆಯ ಅವಧಿಯಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಇದರ ಒಂದು ಸ್ಥಾಪನೆ ಆಯಿತು. ಈ ಕೇಂದ್ರ ನ್ಯಾಯಾಲಯದಲ್ಲಿ ಒಬ್ಬರು ಮುಖ್ಯ ನ್ಯಾಯಾಧೀಶರು ಮತ್ತೆ 3 ಜನಸಾಮಾನ್ಯ ನ್ಯಾಯಾಧೀಶರು ಕಾರ್ಯವನ್ನು ನಿರ್ವಹಿಸುತ್ತಿದ್ದರು. ಹೀಗೆ ರೆಗ್ಯುಲೇಟಿಂಗ್ ಕಾಯ್ದೆ ತನ್ನ ಹೆಸರೇ ಸೂಚಿಸುವಂತೆ ಕಂಪನಿಯನ್ನ ಒಳಗೊಂಡಂತೆ ಒಟ್ಟಾರೆ ಭಾರತದಲ್ಲಿ ಬ್ರಿಟಿಷ್ ಆಡಳಿತ ವ್ಯವಸ್ಥೆಯನ್ನ ಅಥವಾ ಇಂಗ್ಲೆಂಡಿನ ಸರ್ಕಾರದ ಅಧೀನಕ್ಕೆ ತರುವ ಬಹುದೊಡ್ಡ ನಿರ್ಣಯವಾಗಿತ್ತು. ನಂತರ ಎರಡನೇದಾಗಿ 1784ರ ಪಿಟ್ಸ್ ಇಂಡಿಯಾ. 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಕೆಲವು ಅನಿಶ್ಚಿತತೆಗಳು ಇದ್ದವು. ಇವುಗಳನ್ನು ನಿವಾರಿಸುವುದರ ಜೊತೆಗೆ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನ ಮತ್ತೆ ಕಂಪನಿ ಸರ್ಕಾರದಲ್ಲಿದ್ದ ಅಧಿಕಾರದ ಮಿತಿಗಳನ್ನು ಸ್ಪಷ್ಟಪಡಿಸುವುದೇ ಈ ಕಾಯ್ದೆಯ ಪ್ರಮುಖವಾದಂತಹ ಉದ್ದೇಶ. ಇಂಗ್ಲೆಂಡ್ನ ಸರ್ಕಾರ ಈ ಕಾಯ್ದೆಯಲ್ಲಿ ಹೊಸ ನಿಬಂಧನೆಗಳನ್ನ ಹೇರುವುದರ ಮೂಲಕ ಭಾರತದಲ್ಲಿ ಸರ್ಕಾರವನ್ನ ನಿರ್ಣಾಯಕವಾಗಿ ನಿಯಂತ್ರಿಸಿತು. ಯಾವುದು 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ. ಮತ್ತೊಂದು ಪ್ರಮುಖ ಅಂಶವೆಂದರೆ ನಿಯಂತ್ರಣ ಮಂಡಳಿ, ಬೋರ್ಡ್ ಆಫ್ ಕಂಟ್ರೋಲ್ ಎನ್ನುವಂತಹ 6 ಜನ ಕಮಿಷನರ್ಗಳನ್ನೊಳಗೊಂಡ ಹೊಸ ಸಂಸ್ಥೆಯನ್ನ ಹುಟ್ಟುಹಾಕಿತು. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಅಂದರೆ ಈ ಹಿಂದೆ ಇದ್ದಂತಹ ನಿರ್ದೇಶನ ಮಂಡಳಿಯ ಜಾಗದಲ್ಲಿ ನಿಯಂತ್ರಣ ಮಂಡಳಿ ಹುಟ್ಟುಕೊಂಡು ಕೋರ್ಟ್ ಆಫ್ ಡೈರೆಕ್ಷನ್ಸ್ ಏನಿತ್ತು ಆ ಸ್ಥಾನಕ್ಕೆ ಬೋರ್ಡ್ ಆಫ್ ಕೌನ್ಸಿಲ್ ಅನ್ನುವಂತಹ ಒಂದು ಹೊಸದಾದಂತಹ ಮಂಡಳಿ ಹುಟ್ಟುಕೊಳ್ತು. ಈ ಮಂಡಳಿ ಭಾರತದಲ್ಲಿದ್ದಂತಹ ನಾಗರಿಕ, ಮಿಲಿಟರಿ, ಕಂದಾಯದ ವಿಷಯಗಳಲ್ಲಿ ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತೆ ಮೇಲ್ವಿಚಾರಣೆಯನ್ನು ನಡೆಸುವಂತ ಅಧಿಕಾರವನ್ನ ಪಡೆದಿತ್ತು. ಇಂಗ್ಲೆಂಡಿನಲ್ಲಿ ನಿರ್ದೇಶನ ಮಂಡಳಿ ಮತ್ತು ನಿಯಂತ್ರಣ ಮಂಡಳಿ ಎರಡೂ ಜಾರಿಯಲ್ಲಿದ್ದವು. ಭಾರತೀಯರು ತಮ್ಮ ಸಾರ್ವಭೌಮತ್ವವನ್ನ ಬ್ರಿಟಿಷ್ ರಾಜಸತ್ತೆಯ ಹೆಸರಿನಲ್ಲಿ ಪಡೆದಿದ್ದಾರೆಯೇ ವಿನಃ ಅವರದೇ ಸ್ವಂತ ಹಕ್ಕಿಲ್ಲ ಎಂಬ ಕಾಯ್ದೆಯಲ್ಲಿ ಹೇಳುವ ಮೂಲಕ ಭಾರತೀಯ ರಾಜಕೀಯ ಹಕ್ಕುಗಳನ್ನ ನಿರ್ಣಾಯಕವಾಗಿ ಮೊಟಕುಗೊಳಿಸಿ ಈ ಕಾಯ್ದೆಯು ಭಾರತದಲ್ಲಿದ್ದ ಕಂಪನಿಯ ಅಧೀನದ ಪ್ರದೇಶಗಳಿಗೆ ಇಂಗ್ಲೆಂಡಿನ ಸರ್ಕಾರವೇ ಅಂತಿಮ ಸಾರ್ವಭೌಮನೆಂದು ಘೋಷಣೆಯನ್ನು ನೀಡಿತು. 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ. ನಂತರ ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶ ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನ ವಿಸ್ತರಿಸುವುದು. ಇದು 1793, 1813, 1833 ಮತ್ತೆ 1853ರಲ್ಲಿ ಚಾರ್ಟರ್ ಕಾಯ್ದೆಗಳು ಜಾರಿಗೆ ಬಂದವು. ಇಂಗ್ಲೆಂಡಿನ ಇವು ಜಾರಿಗೆ ತರಲಾಯಿತು. ಪ್ರತಿ 20 ವರ್ಷಕ್ಕೊಮ್ಮೆ ಕಂಪನಿಗೆ ಪರವಾನಗಿಯನ್ನ ನವೀಕರಣ ಮಾಡುವ ಸಂದರ್ಭದಲ್ಲಿ ಇಂಗ್ಲೆಂಡಿನ ಸರ್ಕಾರ ತೆಗೆದುಕೊಂಡ ಹೊಸ ನೀತಿಗಳನ್ನ ಈ ಕಾಯ್ದೆಗಳಲ್ಲಿ ಸೇರಿಸಲಾಯಿತು. ಈ 4 ಕಾಯ್ದೆಗಳಲ್ಲಿ 1813 ಮತ್ತು 1833ರ ಕಾಯ್ದೆಗಳು ವಿವಿಧ ಕಾರಣಗಳಿಂದ ಪ್ರಮುಖವಾದವುಗಳಾಗಿವೆ. 1813ರ
ಚಾರ್ಟರ್ ಕಾಯ್ದೆಯ ಮುಖ್ಯಾಂಶಗಳನ್ನು ನಾವು ತಿಳಿಯೋದಾದ್ರೆ, ಇದರ ಮೊದಲನೇದು, ಈ ಕಾಯ್ದೆ ಈಸ್ಟ್ ಇಂಡಿಯಾ ಕಂಪನಿಗೆ ಮುಂದಿನ 20 ವರ್ಷಗಳು ಭಾರತದಲ್ಲಿರುವ ಅಧಿಕಾರವನ್ನು ನೀಡಿತು. ಈ ಕಾಯ್ದೆಯು ಜಾರಿಗೊಳ್ಳುವ ಪೂರ್ವದಲ್ಲಿ ಭಾರತದಲ್ಲಿ ವ್ಯಾಪಾರ ಮಾಡುವ ಅಧಿಕಾರವನ್ನ ಕಂಪನಿಗೆ ಮಾತ್ರವಲ್ಲದೆ ಇಚ್ಛೆಯುಳ್ಳವರೆಲ್ಲರಿಗೂ ಸಹ ನೀಡಬೇಕೆಂಬ ದೊಡ್ಡ ಹೋರಾಟ ನಡೆಯಿತು. ಈ ಹಿನ್ನೆಲೆಯಲ್ಲಿ ಇಚ್ಛೆ ಇದ್ದವರೆಲ್ಲರಿಗೂ ಈ ಕಾಯ್ದೆಯು ಅವಕಾಶವನ್ನ ಮುಕ್ತವಾಗಿಸಿತು. ಇದರ ಪರಿಣಾಮವಾಗಿ ಮುಕ್ತ ವ್ಯಾಪಾರದ ಹೊಸ ಶಕೆ ಆರಂಭ ಆಯಿತು. ನಂತರ ಎರಡನೇ ಮುಖ್ಯ ಅಂಶ, ಅನುಮತಿ ಮತ್ತು ಪರವಾನಗಿಯ ಹೊಸ ಕಾಲ ಆರಂಭ ಆಯಿತು. ಅಂದ್ರೆ ಇದಕ್ಕಿಂತ ಮುಂಚೆ ಇವ್ಯಾವುದೂ ಇರಲಿಲ್ಲ. ಪ್ರತಿ 20 ವರ್ಷಗಳಿಗೊಮ್ಮೆ ಈ ಒಂದು ನವೀಕರಣವನ್ನ ಭಾರತದಲ್ಲಿ ವ್ಯಾಪಾರವನ್ನ ಮಾಡಲಿಕ್ಕೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇಂಗ್ಲೆಂಡಿನ ಒಂದು ಪರವಾನಗಿಯನ್ನ ಮತ್ತು ನವೀಕರಣವನ್ನು ಮಾಡಿಸಿಕೊಳ್ಬೇಕಾಗಿತ್ತು. ಮೂರನೇದಾಗಿ, ಇನ್ನು ಮುಂದೆ ಗವರ್ನರ್ ಜನರಲ್ ಮತ್ತು ಸೇನೆಯ ಮಹಾ ಮುಖ್ಯಸ್ಥರನ್ನು ನಿರ್ದೇಶಕ ಮಂಡಳಿಯು ನೇಮಿಸುವ ಅಧಿಕಾರವನ್ನ ಹೊಂದಿತು. 4, ಚರ್ಚ್ಗಳಿಗೆ ಭಾರತಕ್ಕೆ ಪ್ರವೇಶಿಸುವ ಅಧಿಕೃತ ಅವಕಾಶವನ್ನ ನೀಡಲಾಯಿತು. ಭಾರತೀಯರಲ್ಲಿ ಹೊಸ ಜ್ಞಾನವನ್ನ ಪಸರಿಸುವ, ಅವರ ನೈತಿಕ ಮತ್ತು ಧಾರ್ಮಿಕ ಬದುಕನ್ನ ಎತ್ತರಿಸುವ ಜವಾಬ್ದಾರಿಯನ್ನ ಮಿಷನರಿ ಸಂಸ್ಥೆಗಳು ವಹಿಸಿಕೊಳ್ಳಬೇಕು ಎಂಬ ನಿರ್ದೇಶನವನ್ನ ನೀಡಲಾಯಿತು. ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಬರತೊಡಗಿದವು. ಕ್ರೈಸ್ತ ಧರ್ಮದ ಪ್ರಚಾರ ಮತ್ತು ಇಂಗ್ಲಿಷ್ ವಿದ್ಯಾಭ್ಯಾಸದ ವಿಸ್ತರಣೆ ಹೆಚ್ಚಾಗ್ತವೆ. ಈ ಮೇಲಿನ ಕಾರಣಗಳಿಂದ 1813ರ ಚಾರ್ಟರ್ ಕಾಯ್ದೆಯು ಚಾರಿತ್ರಿಕವಾದ, ಅಂದ್ರೆ ಕ್ರೈಸ್ತ ಧರ್ಮೀಯರ ಅಥವಾ ಕ್ರೈಸ್ತ ಧರ್ಮದ ಒಂದು ಪ್ರಚಾರ ಕಾರ್ಯದ ಜೊತೆಗೆ ಕ್ರೈಸ್ತ ಧರ್ಮೀಯರ ಒಂದು ಶಿಕ್ಷಣ ಪದ್ಧತಿಯೂ ಸಹ ಭಾರತದಲ್ಲಿ ಬೆಳೆಯಿತು. ಕ್ರೈಸ್ತ ಧರ್ಮವನ್ನ ಪ್ರಚಾರ ಮಾಡುವುದು ಮತ್ತೆ ಶಿಕ್ಷಣವನ್ನ ಪ್ರಚಾರ ಮಾಡುವುದು ಎರಡರ ಒಂದು ಜವಾಬ್ದಾರಿಯನ್ನ ಇವರಿಗೆ ಕೊಟ್ಟರು. ಇದರಿಂದ ಭಾರತದಲ್ಲಿ ಅನೇಕ ಕ್ರೈಸ್ತ ಮಿಷನರಿಗಳು ಹುಟ್ಟಿಕೊಂಡರು. ಈ ರೀತಿಯಾಗಿ ಈ ಒಂದು ಕಾರಣಗಳಿಂದ 1813ರ ಚಾರ್ಟರ್ ಕಾಯ್ದೆಯು ಚಾರಿತ್ರಿಕವಾದದ್ದು ಅಂತ ಹೇಳಿದ್ದಾರೆ. ನಂತರ 1833ರ ಚಾರ್ಟರ್ ಕಾಯ್ದೆ. ಈ ಕಾಯ್ದೆಯು ಅನುಷ್ಠಾನಕ್ಕೆ ಬರುವ ಪೂರ್ವದಲ್ಲಿ ಭಾರತದ ಒಟ್ಟು ವ್ಯವಸ್ಥೆಯನ್ನ ಮತ್ತಷ್ಟು ಸುಧಾರಿಸುವಂತಹ ಉದ್ದೇಶವು ಈ ಕಾಯ್ದೆಯ ಅನುಷ್ಠಾನದ ಹಿನ್ನೆಲೆಯಾಗಿತ್ತು. ಈಸ್ಟ್ ಇಂಡಿಯಾ ಕಂಪನಿಗೆ ಮುಂದಿನ 20 ವರ್ಷದ ಪರವಾನಗಿಯನ್ನ ನೀಡಲಾಯಿತು. ಈ ಕಾಯ್ದೆಯ ಪ್ರಮುಖವಾದಂತಹ ಅಂಶಗಳೇನು ಅನ್ನೋದನ್ನು ನಾವು ಗಮನಿಸೋದಾದ್ರೆ, ಈ ಕಾಯ್ದೆಯ ಪ್ರಮುಖವಾದಂತಹ ಅಂಶಗಳಲ್ಲಿ ಮೊದಲನೇದು, ಬಂಗಾಳದ ಗವರ್ನರ್ ಜನರಲ್ ಅನ್ನ ಭಾರತದ ಗವರ್ನರ್ ಜನರಲ್ ಆಗಿ ನಾಮಕರಣ ಮಾಡಲಾಯಿತು. ಎರಡನೇದು, ಭಾರತದ ಎಲ್ಲಾ ವ್ಯಾಪಾರ ಸರಕುಗಳನ್ನ ನಿರ್ದೇಶಿಸುವ, ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆಯನ್ನು ನಡೆಸುವ ಅಧಿಕಾರವನ್ನ ಗವರ್ನರ್ ಜನರಲ್ ಪಡ್ಕೊಂಡ. ಮೂರನೇದು, ದೇಶೀಯ ಸಂಸ್ಥಾನಗಳ ಜೊತೆಗೆ ಯುದ್ಧ, ಶಾಂತಿ ಮತ್ತು ರಾಜತಾಂತ್ರಿಕ ಸಂಬಂಧದ ಎಲ್ಲಾ ವಿಷಯಗಳನ್ನ ಬಂಗಾಳದ ಕೇಂದ್ರ ಸರ್ಕಾರವೇ ತೀರ್ಮಾನಿಸುವ ಹಕ್ಕನ್ನ ಹೊಂದಿತ್ತು. 4ನೇದು, ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಯಲ್ಲಿ ಉಳಿದ ಸದಸ್ಯರ ಜೊತೆ ಗವರ್ನರ್ ಜನರಲ್ನಿಗೆ ಯಾವುದಾದರೂ ವಿಷಯದ ಮೇಲೆ ಒಮ್ಮತ ಮೂಡದಿದ್ದಾಗ ಅವನು ಬಹುಮತದ ನಿರ್ಣಯವನ್ನ ತಿರಸ್ಕರಿಸಲು ಇದ್ದ ಕಾರಣಗಳನ್ನ ಲಿಖಿತ ರೂಪದಲ್ಲಿ ಸಲ್ಲಿಸಬೇಕಾಗಿತ್ತು. 5ನೇದಾಗಿ, ಧರ್ಮ, ಬಣ್ಣ ಮತ್ತು ಹುಟ್ಟಿನ ಆಧಾರದ ಮೇಲೆ ಯಾವುದೇ ತಾರತಮ್ಯ ಮಾಡುವಂತಿಲ್ಲ ಎನ್ನುವುದನ್ನ ಈ ಕಾಯ್ದೆಯು ನಿರ್ದೇಶನವನ್ನು ನೀಡಿತು. 6ನೇದು, ಗವರ್ನರ್ ಜನರಲ್ನ ಕಾರ್ಯಾಂಗ ಸಭೆಗೆ ನ್ಯಾಯಾಂಗ ಪರಿಣತನನ್ನ ಸದಸ್ಯನನ್ನಾಗಿ ನೇಮಕ ಮಾಡಿಕೊಳ್ಬೇಕಾಯಿತು.
7ನೇದು, ಎಲ್ಲ ಬ್ರಿಟಿಷ್ ವ್ಯಾಪಾರಿ ಕಂಪನಿಗಳಿಗೆ ಭಾರತಕ್ಕೆ ಬರಲು ಮುಕ್ತವಾದಂತಹ ಪರವಾನಗಿಯನ್ನು ನೀಡಲಾಯಿತು. ಈ ಕಾಯ್ದೆಯು 1830ರ ದಶಕದ ಭಾರತದ ಆಂತರಿಕ ಮತ್ತು ಇಂಗ್ಲೆಂಡಿನಲ್ಲಿದ್ದಂತಹ ವಿವಿಧ ರಾಜಕೀಯ ವಿದ್ಯಮಾನಗಳ ಮೇಲೆ ಬೆಳಕನ್ನು ಚೆಲ್ಲುತ್ತದೆ. ಈ ರೀತಿಯಾದಂತಹ ಒಂದು ಕಾನೂನುಗಳನ್ನು ಬ್ರಿಟಿಷ್ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಹೇರಿತು. ನಂತರ ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯಲ್ಲಿ ಜಾರಿಗೊಂಡಂತಹ ಕಾಯ್ದೆ ಇವೆಲ್ಲವೂ ಸಹ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಪರವಾನಗಿಯನ್ನು ಪಡೆದಂತಹ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ತನ್ನ ಅಧೀನದಲ್ಲಿ ಇಲ್ಲದಂತಹ ಸನ್ನಿವೇಶದಲ್ಲಿ ಒಂದು ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಹಾಕಿದಂತಹ ಕಾಯ್ದೆಗಳಾದ್ರೆ ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಯಲ್ಲಿ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟನ್ನಿನ ಅಥವಾ ಇಂಗ್ಲೆಂಡಿನ ಸರ್ಕಾರದ ನೇರ ನಿಯಂತ್ರಣಕ್ಕೆ ಒಳಪಟ್ಟ ನಂತರ ಅನುಷ್ಠಾನಗೊಳಿಸಿದಂತಹ ಕಾಯ್ದೆಗಳ ಒಂದು ಪಟ್ಟಿಯನ್ನು ನಾವೀಗ ಅಭ್ಯಾಸವನ್ನು ಮಾಡೋಣ. ಈಸ್ಟ್ ಇಂಡಿಯಾ ಕಂಪನಿಯು ದುರಾಡಳಿತ ಹಾಗೂ ಭಾರತ ವಿರೋಧಿ ಕಾಯ್ದೆಗಳಿಂದಾಗಿ 1857ರಲ್ಲಿ ಭಾರತದಲ್ಲಿ ಸಿಪಾಯಿ ದಂಗೆ ಸಂಭವಿಸಿತು. ಇದರಿಂದಾಗಿ ಕಂಪನಿಯ ಆಡಳಿತವು ಬ್ರಿಟನ್ ರಾಣಿಗೆ ಹಸ್ತಾಂತರ ಆಯಿತು. ಬ್ರಿಟನ್ನಿನ ರಾಣಿಗೆ ಹಸ್ತಾಂತರ ಆದಂತಹ ಅವಧಿಯಲ್ಲಿ ಜಾರಿಗೆ ಬಂದಂತಹ ಪ್ರಮುಖ ಕಾಯ್ದೆಗಳೆಂದರೆ ಭಾರತ ಸರ್ಕಾರದ ಕಾಯ್ದೆ, ಭಾರತೀಯ ಪರಿಷತ್ ಕಾಯ್ದೆ 1892, ಮಿಂಟೋ ಮಾರ್ಲೆ ಸುಧಾರಣೆಗಳು, ಮಾಂಟಿಗೋ ಚೆಲ್ಮ್ಸ್ಬರ್ಗ್ ಸುಧಾರಣೆಗಳು ಮುಂತಾದಂತಹ ಅನೇಕ ಕಾಯ್ದೆಗಳನ್ನ ಅನುಷ್ಠಾನಗೊಳಿಸಿದರು. ಇವು ಇತಿಹಾಸದ ಒಂದು ಪುಟಗಳಲ್ಲಿ ತುಂಬಾ ಪ್ರಮುಖವಾದಂಥದ್ದು ಮತ್ತು ಸಂವಿಧಾನದ ಬೆಳವಣಿಗೆಯಲ್ಲಿ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಲಾಯಿತು. 1857ರಲ್ಲಿ ನಡೆದಂತಹ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯ ಒಂದು ವಿರುದ್ಧ ನಡೆದಂತಹ ಒಂದು ಚಳವಳಿಯಾಗಿತ್ತು. ಬ್ರಿಟಿಷರ ದಾಸ್ಯದಿಂದ ಹೊರಬರಲಿಕ್ಕೆ ಅವಳಿಸಿದಂತಹ ಒಂದು ಪ್ರಥಮ ಪ್ರತಿರೋಧ ಇದಾಗಿತ್ತು. ಅಂಥದ್ರಲ್ಲಿ ಈ ಒಂದು 1857ರ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಭಾರತದಲ್ಲಿ ಕೊನೆಗೊಂಡು ಇದು ಭಾರತ ಸರ್ಕಾರ ಬ್ರಿಟನ್ನಿನ ರಾಣಿಯ ನೇರ ಆಡಳಿತಕ್ಕೆ ಒಳಪಡಿತು. ಅಲ್ಲಿಂದ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಶಾಸನಗಳನ್ನ ಕಾನೂನುಗಳನ್ನು ರೂಪಿಸುವಂತಹ ಜವಾಬ್ದಾರಿಯನ್ನು ಹೊಂದಿತು. ಬ್ರಿಟನ್ನಿನ ಸರ್ಕಾರ ನೇರವಾಗಿ ಭಾರತದ ಆಡಳಿತವನ್ನು ನಿಯಂತ್ರಿಸಿತು. ಅಂತಹ ಸಂದರ್ಭದಲ್ಲಿ ಅನುಷ್ಠಾನಗೊಳಿಸಿದಂತಹ ಕಾಯ್ದೆಗಳನ್ನು ನಾವು ತಿಳಿಯೋದಾದ್ರೆ ಮೊದಲನೇದು 1858ರಲ್ಲಿ ಅನುಷ್ಠಾನಗೊಳಿಸಿದಂತಹ ಭಾರತ ಸರ್ಕಾರದ ಕಾಯ್ದೆ. ಈ ಕಾಯ್ದೆಯನ್ನ 1857ರ ಸೈನಿಕ ಮತ್ತು ನಾಗರಿಕ ಕ್ರಾಂತಿಯ ಹಿನ್ನೆಲೆಯಲ್ಲಿ ಅರ್ಥೈಸಿಕೊಳ್ಳಬೇಕು. ಬ್ರಿಟಿಷ್ ಭಾರತವು ಬ್ರಿಟಿಷ್ ಸರ್ಕಾರದ ನೇರ ಆಳ್ವಿಕೆಗೆ ಒಳಪಡಬೇಕಾಯಿತು. ನವೆಂಬರ್ 1 ಬ್ರಿಟನ್ನಿನ ರಾಣಿ ವಿಕ್ಟೋರಿಯಾ ಒಂದು ಘೋಷಣೆಯನ್ನು ಹೊರಡಿಸಿ ತಮ್ಮ ಆಡಳಿತದ ಅವಧಿಯಲ್ಲಿ ಭಾರತದ ಎಲ್ಲಾ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸಲಾಗುವುದೆಂದು ಘೋಷಿಸಿದರು. ಈ ಕಾಯ್ದೆಯ ಪ್ರಮುಖವಾದಂತಹ ಅಂಶಗಳನ್ನು ನಾವು ತಿಳಿಯೋಣ. ಮೊದಲೇ 1858ರ ಕಾಯ್ದೆಯ ಮುಖ್ಯ ಅಂಶಗಳು. ಮೊದಲನೇದು, ಈಸ್ಟ್ ಇಂಡಿಯಾ ಕಂಪನಿಯು ಮಾನ್ಯತೆಯನ್ನು ರದ್ದುಗೊಳಿಸಲಾಯಿತು. ಭಾರತವನ್ನ ರಾಣಿಯವರ ಆಡಳಿತಕ್ಕೆ ವರ್ಗೀಕರಿಸಲಾಯಿತು. ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿ ರದ್ದು. ಬ್ರಿಟನ್ನಿನ ರಾಣಿಯ ನೇರ ಆಳ್ವಿಕೆಗೆ ಒಳಪಟ್ಟು. ಎರಡನೇದು, ಗವರ್ನರ್ ಜನರಲ್ ಏನು ಹುದ್ದೆ ಇತ್ತು, ಈ ಹುದ್ದೆಯನ್ನ ಗವರ್ನರ್ ಜನರಲ್ ಹುದ್ದೆಯನ್ನ ಪದನಾಮವನ್ನ ಬದಲಾಯಿಸಿ ವೈಸ್ ರಾಯ್ ಅನ್ನುವಂತೆ ಮರುನಾಮಕರಣವನ್ನು ಮಾಡಲಾಯಿತು. ಗವರ್ನರ್ ಜನರಲ್ ಹುದ್ದೆಯನ್ನ ಬದಲಾಯಿಸಿ ವೈಸ್ ರಾಯ್ ಎನ್ನುವಂತಹ ಒಂದು ಹೊಸ ಪದನಾಮವನ್ನು ನೀಡಲಾಯಿತು. ವೈಸ್ ರಾಯ್ ಆಗಿ ಲಾರ್ಡ್ ಕ್ಯಾನಿಂಗ್ ನೇಮಕಗೊಂಡ. ಮೊದಲ ವೈಸ್ ರಾಯ್ ಲಾರ್ಡ್ ಕ್ಯಾನಿಂಗ್ ಈತನನ್ನು ನೇಮಕ ಮಾಡಲಾಯಿತು ಬ್ರಿಟನ್ನಿನ ಸರ್ಕಾರ. ಮೂರನೇ, ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಸ್ಥಾನವನ್ನ ಬ್ರಿಟಿಷ್ ಸರ್ಕಾರ ಸೃಷ್ಟಿಸಿತು. ಬ್ರಿಟಿಷ್ ಮಂತ್ರಿಮಂಡಲದ ಸದಸ್ಯರಾಗಿದ್ದ ಇವರು ಭಾರತದ ಆಡಳಿತವನ್ನ ನೋಡಿಕೊಳ್ಳುವಂತಹ ಜವಾಬ್ದಾರಿಯನ್ನು ಹೊಂದಿದ್ರು. 4, ಇವರಿಗೆ ಸಹಾಯಕರಾಗಿ
15 ಜನ ಸದಸ್ಯರನ್ನೊಳಗೊಂಡ ಭಾರತ ಮಂಡಳಿ ಕೌನ್ಸಿಲ್ ಆಫ್ ಇಂಡಿಯಾ ಅಸ್ತಿತ್ವಕ್ಕೆ ಬಂತು. ಈ ರೀತಿಯಾಗಿ 1858ರ ಭಾರತ ಸರ್ಕಾರದ ಕಾಯ್ದೆ ಸುಧಾರಣೆಯನ್ನು ತಂತು. ನಂತರ 1861ರ ಶಾಸನ, 1861ರ ಭಾರತೀಯ ಪರಿಷತ್ ಕಾಯ್ದೆ. ಇದು ಈ ಕಾಯ್ದೆಯ ಪ್ರಕಾರ ಅಥವಾ ಈ ಕಾಯ್ದೆ 1857ರ ಘಟನೆಯ ನಂತರ ಜಾರಿಗೊಂಡಂತಹ ಪ್ರಮುಖ ಕಾಯ್ದೆಯಾಗಿದೆ. ಈ ಕಾಯ್ದೆಯ ಮೂಲಕ ಭಾರತೀಯರಿಗೆ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಸ್ಥಾನವನ್ನ ಕಲ್ಪಿಸಲಾಯಿತು. ಭಾರತೀಯರು ಬ್ರಿಟಿಷರ ಬಗೆಗೆ ತಿಳಿದಿರುವಂತಹ ಅಭಿಪ್ರಾಯಗಳನ್ನು ತಿಳಿಯಲು ಭಾರತೀಯರಿಗೆ ಪ್ರಾತಿನಿಧ್ಯವನ್ನ ನೀಡಲಾಯಿತು. ಇದನ್ನ ಇಂಗ್ಲಿಷ್ನಲ್ಲಿ ಪಾಲಿಸಿ ಆಫ್ ಅಸಿಸ್ಟರಿಯಂ ಎಂದು ಕರೆಯಲಾಗುತ್ತೆ. ಈ ಕಾಯ್ದೆಯ ಪ್ರಮುಖ ಅಂಶಗಳೇನು ಅಂದ್ರೆ, ಮೊದಲನೇ 1861ರ ಕಾಯ್ದೆಯ ಪ್ರಮುಖ ಅಂಶಗಳು ವೈಸ್ರಾಯ್ ಕೌನ್ಸಿಲ್ಗೆ ಭಾರತೀಯರನ್ನ ಅಧಿಕಾರೇತರ ಸದಸ್ಯರನ್ನಾಗಿ ನಾಮಕರಣ ಮಾಡಲಾಯಿತು. ಎರಡನೇ, ತುರ್ತು ಸಂದರ್ಭದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸಲು ಅಧಿಕಾರವನ್ನ ಗವರ್ನರ್ ಜನರಲ್ನಿಗೆ ನೀಡಲಾಯಿತು. ನಂತರ 1892ರ ಭಾರತೀಯ ಪರಿಷತ್ ಕಾಯ್ದೆ. ಇದರ ಪ್ರಕಾರ ಇದು 1861ರ ಭಾರತೀಯ ಪರಿಷತ್ ಕಾಯ್ದೆಯ ಮುಂದುವರೆದ ಭಾಗ ಆಗಿದ್ದು, 1892ರ ಕಾಯ್ದೆಯನ್ನು ಭಾರತೀಯರಿಗಿದ್ದಂತಹ ಶಾಸನ ಸಭೆಗಳ ಪ್ರಾತಿನಿಧ್ಯವನ್ನ ಮತ್ತಷ್ಟು ಹೆಚ್ಚಿಸಿತು. ಕಾಂಗ್ರೆಸ್ ಸಂಘಟನೆಯು ಬ್ರಿಟಿಷ್ ಆಡಳಿತದ ಬಗ್ಗೆ ತಳೆದಂತಹ ವಿಮರ್ಶಾತ್ಮಕ ನಿಲುವಿನ ಹಿನ್ನೆಲೆಯಲ್ಲಿ ಭಾರತೀಯರ ಪ್ರಾತಿನಿಧ್ಯವನ್ನ ಹೆಚ್ಚಿಸಲಾಯಿತು. ಇದರ ಪ್ರಮುಖವಾದಂತಹ ಅಂಶಗಳನ್ನು ನಾವು ತಿಳಿಯೋಣ. ಮೊದಲನೇದು, ಕೇಂದ್ರ ಹಾಗೂ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಹೆಚ್ಚುವರಿ ಸದಸ್ಯರ ಸಂಖ್ಯೆಯನ್ನ ಅಧಿಕಗೊಳಿಸಲಾಯಿತು. ಎರಡನೇದಾಗಿ, ಶಾಸನ ಸಭೆಯ ಅಧಿಕಾರವನ್ನ ಅಂದ್ರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಏನಿದೆ ಅಧಿಕಾರವನ್ನ ಹೆಚ್ಚಿಸಿ ಅವುಗಳಲ್ಲಿ ಬಜೆಟ್ ಬಗ್ಗೆ ಚರ್ಚಿಸುವ ಅಧಿಕಾರವನ್ನ ನೀಡಲಾಯಿತು. ಮೂರನೇದಾಗಿ, 6 ದಿನಗಳ ಮುಂಚೆ ಮುನ್ಸೂಚನೆ ನೀಡಿ ಸಾರ್ವಜನಿಕ ಆಸಕ್ತಿಯ ವಿಷಯಗಳ ಬಗ್ಗೆ ಸರ್ಕಾರವನ್ನ ಪ್ರಶ್ನಿಸುವ ಹಕ್ಕನ್ನ ನೀಡಲಾಯಿತು. ಈ ಕಾಯ್ದೆಯ ಪ್ರಕಾರ ಭಾರತೀಯ ಪರಿಷತ್ ಕಾಯ್ದೆ. ನಂತರ 1909ರ ಭಾರತೀಯ ಪರಿಷತ್ ಕಾಯ್ದೆ. ಈ ಕಾಯ್ದೆಯನ್ನ ಮಿಂಟೋ ಮಾರ್ಲೆ ಸುಧಾರಣೆಗಳು ಅಥವಾ ಮಿಂಟೋ ಮಾರ್ಲೆ ಕಾಯ್ದೆ ಎಂದು ಸಹ ಕರಿತೀವಿ. ಮಿಂಟೋ ಮಾರ್ಲೆ ಅಂತ ಯಾಕೆ ಕರಿತೀವಿ ಅಂತ ಅಂದ್ರೆ, ಈ ಸಂದರ್ಭದಲ್ಲಿ ಲಾರ್ಡ್ ಮಿಂಟೋ ಭಾರತದ ವೈಸ್ರಾಯ್ ಆಗಿದ್ರು. ಲಾರ್ಡ್ ಮಾರ್ಲೆ ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿ ಕಾರ್ಯವನ್ನು ನಿರ್ವಹಿಸಿದರು. ಬ್ರಿಟಿಷರು ಭಾರತೀಯರನ್ನ ಒಡೆದು ಆಡಲು ಈ ಕಾಯ್ದೆಯನ್ನ ಬಳಸಿಕೊಂಡರು. ಈ ಕಾಯ್ದೆಯ ಮುಖ್ಯಾಂಶಗಳೇನು? 1. ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನ 16ರಿಂದ 60ಕ್ಕೆ ಏರಿಸಲಾಯಿತು. 2. ಪ್ರಾಂತ್ಯಗಳಲ್ಲಿ ಶಾಸನ ಸಭೆಗಳ ಸದಸ್ಯರ ಸ್ಥಾನಗಳನ್ನು ಹೆಚ್ಚಿಸಲಾಯಿತು. ಸದಸ್ಯರ ಸ್ಥಾನಗಳ ಹೆಚ್ಚಳ. 3ನೇದಾಗಿ, ಮೊದಲ ಬಾರಿಗೆ ಭಾರತದಲ್ಲಿ ಚುನಾವಣೆಯ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲು ಅವಕಾಶವನ್ನು ನೀಡಲಾಯಿತು. ಚುನಾವಣೆಗಳ ಮೂಲಕ ಶಾಸನ ಸಭೆಗೆ ಆಯ್ಕೆ ಅವಕಾಶವನ್ನು ನೀಡಲಾಯಿತು. 4. ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯವನ್ನ ನೀಡುವ ಪ್ರತ್ಯೇಕ ಚುನಾವಣಾ ಮತಗಟ್ಟೆ. ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಯನ್ನ ಜಾರಿಗೆ. ಇದು ಈ ಒಂದು ಮಿಂಟೋ ಮಾರ್ಲೆ ಸುಧಾರಣೆಗಳ ಪ್ರಮುಖವಾದಂತಹ ಅಂಶ.
ನಂತರ 1919ರ ಭಾರತ ಸರ್ಕಾರದ ಕಾಯ್ದೆ. ಈ ಕಾಯ್ದೆಯನ್ನ ಮಾಂಟೆಗೋ ಚೆಲ್ಮ್ಸ್ಫರ್ಡ್ ಸುಧಾರಣೆ ಕಾಯ್ದೆ ಅಂತಲೂ ಕರೀತಾರೆ. ಮೊದಲನೇ ಮಹಾಯುದ್ಧ 1914ರಿಂದ 1918ರವರೆಗೆ ನಡೆಯಿತು. ಈ ಸಂದರ್ಭದಲ್ಲಿ ಭಾರತೀಯರನ್ನ ಯುದ್ಧದಲ್ಲಿ ಬ್ರಿಟಿಷರ ಪರವಾಗಿ ಭಾಗವಹಿಸಲು ಪ್ರೇರೇಪಿಸಿದಂತಹ ಹಿನ್ನೆಲೆಯಲ್ಲಿ ಈ ಕಾಯ್ದೆಯನ್ನ ಜಾರಿಗೆ ತರಲಾಯಿತು. ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದಂತಹ ಮಾಂಟೆಗೋ ಅವರು ಬ್ರಿಟನ್ನಿನ ಸಂಸತ್ತಿನಲ್ಲಿ 28/1917ರಂದು ಮಾಡಿದಂತಹ ಘೋಷಣೆಯ ಹಿನ್ನೆಲೆಯಲ್ಲಿ ಈ ಕಾಯ್ದೆ ರೂಪುಗೊಂಡಿತು. ಮಾಂಟೆಗೋ ಇವರು ಭಾರತೀಯರಿಗೆ ಹಂತವಾಗಿ ಜವಾಬ್ದಾರಿ ಸರ್ಕಾರವನ್ನ ನೀಡುವುದೇ ಬ್ರಿಟಿಷ್ ಸರ್ಕಾರದ ಗುರಿ ಎಂದು ಘೋಷಿಸಿದರು. ಭಾರತದ ವೈಸ್ರಾಯ್ ಆಗಿದ್ದಂತ ಜೇಮ್ಸ್ ಫರ್ ಅವರು ರಾಜಕೀಯ ಸುಧಾರಣೆಗಳಿಗೆ ಧ್ವನಿಗೂಡಿಸಿದರು. ಪರಿಣಾಮವಾಗಿ 1919ರಲ್ಲಿ ಭಾರತೀಯ ಪರಿಷತ್ ಕಾಯ್ದೆ ಜಾರಿಗೆ ಬಂತು. ಈ ಕಾಯ್ದೆಯ ಪ್ರಮುಖ ಅಂಶಗಳನ್ನು ನಾವು ತಿಳ್ಕೊಳ್ಳೋಣ. ಈ ಕಾಯ್ದೆಯ ಪ್ರಮುಖ ಅಂಶಗಳು ಮೊದಲನೇದಾಗಿ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ, ಅವಕಾಶವನ್ನ ನೀಡಲಾಯಿತು. ಅವುಗಳೆಂದರೆ ಶಾಸಕಾಂಗ ಸಭೆ, ಇದನ್ನ ಕೆಳಮನೆ, ರಾಜ್ಯಗಳ ಪರಿಷತ್ತು, ಮೇಲ್ಮನೆ ಅಂತೇಳಿ ರಚನೆ ಮಾಡಲಾಯಿತು. ಎರಡನೇದಾಗಿ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಗೆ ಅವಕಾಶವನ್ನು ನೀಡಲಾಯಿತು. 3, ಭಾರತಕ್ಕೆ ಒಬ್ಬ ಹೈ ಕಮಿಷನರ್ ನೇಮಕ ಮಾಡಲಾಯಿತು. ನಂತರ 4ನೇ, ಸ್ವಯಂ ಆಡಳಿತವುಳ್ಳ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆಯನ್ನು ನೀಡಲಾಯಿತು. ಸ್ವಯಂ ಆಡಳಿತವುಳ್ಳ ಸಂಸ್ಥೆಗಳಿಗೆ ಅಭಿವೃದ್ಧಿಗೆ ಭರವಸೆಯನ್ನು ನೀಡಲಾಯಿತು. 5ನೇದಾಗಿ ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ ಅನ್ನ ಬೇರ್ಪಡಿಸಲಾಯಿತು. 6ನೇದಾಗಿ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನ ಮುಸ್ಲಿಂ, ಸಿಖ್, ಆಂಗ್ಲೋ ಭಾರತೀಯರು ಮತ್ತೆ ಯುರೋಪಿಯನ್ನರಿಗೆ ವಿಸ್ತರಿಸಲಾಯಿತು. ನಂತರ 1935ರ ಭಾರತ ಸರ್ಕಾರದ ಕಾಯ್ದೆ. ಭಾರತದ ಸಂವಿಧಾನ ರಚನೆಗೆ ಈ ಕಾಯ್ದೆಯು ಬುನಾದಿಯಾಗಿದೆ. ಈ ಕಾಯ್ದೆಯು ರೂಪುಗೊಳ್ಳಲು ಮೋತಿಲಾಲ್ ನೆಹರು ಅದರ ಅಧ್ಯಕ್ಷತೆಯಲ್ಲಿ ತಯಾರಾದಂತಹ 1928ರ ವರದಿಯು ಮುಖ್ಯವಾಗಿದೆ. ಸಂವಿಧಾನದಲ್ಲಿ ಬಹುತೇಕ ಅಂಶಗಳು ಈ ಕಾಯ್ದೆಯನ್ನೇ ಆಧರಿಸಿ ರಚಿಸಲಾಗಿದೆ. ಈ ಕಾಯ್ದೆಯು ಭಾರತಕ್ಕೆ ಸಂಪೂರ್ಣ ಜವಾಬ್ದಾರಿಯುತ ಸರ್ಕಾರ ರಚಿಸಲು ಅವಕಾಶವನ್ನು ಒದಗಿಸಿತು. ಇದು ಬ್ರಿಟಿಷ್ ಭಾರತ ಪ್ರಾಂತ್ಯಗಳಲ್ಲಿ ಮಾತ್ರ ಅನ್ವಯವಾಗದೆ ದೇಶೀಯ ಸಂಸ್ಥಾನಗಳಿಗೂ ಅನ್ವಯವಾಗುವ ಅಂಶಗಳನ್ನು ಒಳಗೊಂಡಿತು. ಈ ಕಾಯ್ದೆಯ ಪ್ರಮುಖ ಅಂಶಗಳನ್ನು ನಾವು ನೋಡೋಣ. ಮೊದಲನೇ, ಬ್ರಿಟಿಷ್ ಪ್ರಾಂತ್ಯಗಳು, ದೇಶೀಯ ಸಂಸ್ಥಾನಗಳು ಹಾಗೂ ಆಶ್ರಿತ ರಾಜರನ್ನೊಳಗೊಂಡಂತಹ ಅಖಿಲ ಭಾರತದ ಒಕ್ಕೂಟಗಳನ್ನ ರಚಿಸಲು ಅವಕಾಶವನ್ನ ನೀಡಲಾಯಿತು. ಒಕ್ಕೂಟದ ರಚನೆಗೆ ಅವಕಾಶ. ಎರಡನೇದಾಗಿ ಕೇಂದ್ರದಲ್ಲಿ ದ್ವಿಸರ್ಕಾರವನ್ನ ಸ್ಥಾಪಿಸಲಾಯಿತು. ಕೇಂದ್ರದಲ್ಲಿ ದ್ವಿಸರ್ಕಾರದ ಸ್ಥಾಪನೆ. ಮೂರನೇದಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್
ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗಿ ಒಂದು ಶಾಸನದ ಅನ್ವಯ. 4 ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನ ರದ್ದುಗೊಳಿಸಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನ ನೀಡಲಾಯಿತು. ಭಾರತದಲ್ಲಿ ಪ್ರಾಂತ್ಯಗಳಲ್ಲಿ ದ್ವಿಸರ್ಕಾರ ಪದ್ಧತಿಯನ್ನ ಜಾರಿಗೊಳಿಸಿ ಪ್ರಾಂತ್ಯಗಳಿಗೆ ಸ್ವಾಯತ್ತತೆಯನ್ನ ನೀಡಲಾಯಿತು. 5ನೇದಾಗಿ ಭಾರತದಲ್ಲಿ ಫೆಡರಲ್ ಕೋರ್ಟ್ ಸ್ಥಾಪನೆಗೆ ಅವಕಾಶವನ್ನು ನೀಡಲಾಯಿತು. ಭಾರತದ ಸಂವಿಧಾನಿಕ ಬೆಳವಣಿಗೆಯ ಚರಿತ್ರೆಯನ್ನು ಗುರುತಿಸುವಾಗ ವಿವಿಧ ಕಾಲಘಟ್ಟದಲ್ಲಿ ಆದಂತಹ ರಾಜಕೀಯ ಬೆಳವಣಿಗೆಗಳನ್ನ ಕಾಯ್ದೆಗಳ ರೂಪದಲ್ಲಿ ಪ್ರಕಟವಾಗಿರುವುದನ್ನು ನಾವು ಗ್ರಹಿಸಬೇಕು. ಬ್ರಿಟಿಷ್ ವಸಾಹತುಶಾಹಿ ಭಾರತದಲ್ಲಿ ಆಡಳಿತವನ್ನ ನಡೆಸುತ್ತಿದ್ದಂತಹ ಸಂದರ್ಭದಲ್ಲಿ ಈ ಕಾಯ್ದೆಗಳು ಜಾರಿಗೆ ಬಂದದ್ದರಿಂದ ಬ್ರಿಟಿಷರ ಹಿತಾಸಕ್ತಿಗಳು ಈ ಕಾಯ್ದೆಗಳಲ್ಲಿ ಸೇರಿಕೊಂಡಿರುವಂತೆಯೇ ಭಾರತೀಯರು ಸಹ ಬ್ರಿಟಿಷರ ವಿರುದ್ಧ ನಡೆಸಿದಂತಹ ಹೋರಾಟದ ಆಶೋತ್ತರಗಳ ಸಂಘರ್ಷದ ಫಲಿತಗಳು ಇವುಗಳಲ್ಲಿವೆ ಎಂಬುದನ್ನು ನಾವು ಗಮನಿಸಬೇಕಾದಂತಹ ಸಂಗತಿಯಾಗಿದೆ. ಈ ರೀತಿಯಾಗಿ ಭಾರತದ ಸಂವಿಧಾನದ ಬೆಳವಣಿಗೆಯಲ್ಲಿ ಮತ್ತೆ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯ ಪರಿಣಾಮಗಳು ತುಂಬಾ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿವೆ. ಜೊತೆಗೆ ಈ ನಿಟ್ಟಿನಲ್ಲಿ ಈ ಒಂದು ಸಂವಿಧಾನದ ಒಂದು ಬೆಳವಣಿಗೆ ತುಂಬಾ ಮಹತ್ವದ್ದಾಗಿದೆ. ಇಷ್ಟು ಈ ಒಂದು ಅಧ್ಯಾಯ. ಇಲ್ಲಿಗೆ ಈ ಒಂದು ಅಧ್ಯಾಯ ಮುಗಿಯಿತು. ಎಲ್ಲರಿಗೂ ಸಹ ಧನ್ಯವಾದ.